ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಗೆ ನಿಮಗೆ ಪ್ರೀತಿಯ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ದೇವರ ದರ್ಶನಕ್ಕೆಂದು ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದಾಗ ಚಿರತೆಯೊಂದು ದಾಳಿ ಮಾಡಿ 10 ವರ್ಷದ ಬಾಲಕನನ್ನು ಎಳೆದೊಯ್ದಿದೆ. ನಂತರ ಚಿರತೆಯು ಆ ಹುಡುಗನ ಮೇಲೆ ತೀವ್ರವಾದ ದಾಳಿ ಮಾಡಿದ್ದು ಆ ದಾಳಿಗೆ ಹುಡುಗನು ಬಲಿಯಾಗಿದ್ದಾನೆ. ಬೆಂಗಳೂರಿನ ಲಗ್ಗೆರೆ ಪ್ರದೇಶದ 10 ವರ್ಷದ ಬಾಲಕನಾದ ಹರ್ಷಿತ್ ಎಂಬಾತ ಶನಿವಾರವೇ ತಮ್ಮ ಕುಟುಂಬದವರ ಜೊತೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ದೇವರ ದರ್ಶನ ಮಾಡಿದ್ದಾರೆ. ನಂತರ ನಾಗಮಲೆಗೆ ದೇವರ ದರ್ಶನಕ್ಕೆ ತೆರಳಲು ನಿರ್ಧರಿಸಿದ್ದು. ಅದರಂತೆ ಅವರ ಕುಟುಂಬವು ಸುಮಾರು 10ರಿಂದ 12 ಕಿಲೋಮೀಟರ್ ದೂರದಲ್ಲಿರುವ 7 ಬೆಟ್ಟಗಳನ್ನು ದಾಟಿ ಹೋಗಬೇಕಾದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಏಕಾಏಕಿ ಚಿರತೆ ದಾಳಿ ಮಾಡಿದೆ. ಇವರ ಗುಂಪಿನಲ್ಲಿ ಸುಮಾರು 10 ಮಂದಿ ಭಕ್ತಾದಿಗಳಿದ್ದು ಆ ಚಿರತೆ ಹರ್ಷಿತ್ನನ್ನು ಎಳೆದೊಯ್ದಿದೆ. ಜೊತೆಯಲ್ಲಿದ್ದವರು ಅಸಹಾಯಕರಾಗಿ ಕೂಗಿಕೊಂಡಿದ್ದಾರೆ. ಚಿರತೆ ಆ ಬಾಲಕನನ್ನು ಅಲ್ಲಿಂದ ಎಳೆದೊಯ್ದ ನಂತರ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪರಿಶೀಲಿಸಿದ್ದಾರೆ. ಆ ಘಟನೆಯಾದ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಹುಡುಗನ ಮೃತದೇಹ ಸಿಕ್ಕಿದೆ. ಕತ್ತಿನ ಭಾಗದಲ್ಲಿ ಹೆಚ್ಚಿನ ಗಾಯದ ಗುರುತುಗಳಾಗಿವೆ. ಈಗ ಆ ಹುಡುಗನ ಪೋಷಕರು ಅರಣ್ಯ ಇಲಾಖೆಯವರನ್ನು ದೂರುತ್ತಿದ್ದಾರೆ. ಈ ಮಾರ್ಗದಲ್ಲಿ ದೇವರ ದರ್ಶನಕ್ಕೆ ಹೋಗುವವರಿಗೆ 200 ರು ಶುಲ್ಕ ವಿಧಿಸುತ್ತಾರೆ. ಆದರೆ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ರಕ್ಷಣಾ ಕ್ರಮಗಳಿಲ್ಲ ಹಾಗೂ ಅರಣ್ಯ ಸಿಬ್ಬಂದಿಯವರನ್ನು ಭಕ್ತಾದಿಗಳ ರಕ್ಷಣೆಗೆ ನೇಮಿಸಿಲ್ಲ ಎಂದು ಅರಣ್ಯ ಸಿಬ್ಬಂದಿಯವರನ್ನು ದೂರಿದ್ದಾರೆ. 10 ವರ್ಷದ ಬಾಲಕನನ್ನು ಕಳೆದುಕೊಂಡ ಪೋಷಕರು ಹಾಗೂ ಸಂಬಂಧಿಕರು ಬಹಳ ದುಃಖಿತರಾಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಹಾಗೆಯೇ ಶ್ರೀಗಂಧ ಸೌರಭ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.